ಸಿಟಿ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಲೇಜಿನ 3 ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಿಟಿ ಪರೀಕ್ಷೆಯ ಸಂದರ್ಭ ಜನಿವಾರಕ್ಕೆ ಕೈ ಹಾಕಿದ ಸಿಬ್ಬಂದಿಗಳನ್ನು ಬೆಂಗಳೂರಿನ ಕೃಪಾನಿಧಿ ಕಾಲೇಜಿಗೆ ಶಾಕು. ಕಾಲೇಜಿನ 3 ಸಿಬ್ಬಂದಿಗಳ ಅಮಾನತಾಗಿದ್ದಾರೆ. ಇನ್ನು ಮುಂದೆ ಸರ್ಕಾರಿ ಪರೀಕ್ಷೆ ನಡೆಸದಂತೆ ವರದಿ ಕೊಡಲಾಗಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಸಲಿರುವ ಜಿಲ್ಲಾಧಿಕಾರಿ ಬೆಂಗಳೂರು ನಗರ ಡಿಸಿ ಜಗದೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನಿವಾರಕ್ಕೆ ಕೈ ಹಾಕಿದ ಕಾಲೇಜು ಆಡಳಿತ ಮಂಡಳಿಯ ಸಿಬ್ಬಂದಿಗಳನ್ನ ತಕ್ಷಣಕ್ಕೆ ಅಮಾನತು ಮಾಡಲಾಗಿದೆ. ಮುಂದೆಂದೂ ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುವಂತಿಲ್ಲ. ಯಾವಾಗ ಜನಿವಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರದೇಶಗಳಲ್ಲೂ ಕೂಡ ಪರೀಕ್ಷೆಗಳನ್ನ ಬರೆದಿದ್ದು ಪರೀಕ್ಷಾರ್ಥಿಗಳು ಅಲ್ಲೆಲ್ಲೂ ಸಂಭವಿಸದೆ ಇರುವ ಒಂದು ಕೃತ್ಯ, ಒಂದು ಘಟನೆ ಯಾಕೆ ಕೃಪಾನಿಧಿ ಕಾಲೇಜಲ್ಲೇ ಆಯಿತು? ಅವರ ಮನಸ್ಥಿತಿ ಬೇರೆ ತರಹದಲ್ಲಿತ್ತ. ಬೇರೆ ಯಾರು ಜನಿವಾರಕ್ಕೆ ಕೈ ಹಾಕಿರ್ಲಿಲ್ಲ. ಯಾಕೆ ಕೃಪಾನಿಧಿ ಕಾಲೇಜಿನ ಆಡಳಿತ ಮಂಡಳಿಯ ಈ ಸಿಬ್ಬಂದಿಗಳೇ ಕೈ ಹಾಕಿದ್ರು? ಅವರ ವಿಲಕ್ಷಣವಾದ ಮನಸ್ಥಿತಿಗಳು ಪರೀಕ್ಷೆಗೆ ಅಥವಾ ಪರಿಶೀಲನೆಗೆ ಒಳಪಡಬೇಕು ಅನ್ನೋ ಅರ್ಥದಲ್ಲಿ ಡಿಸಿ ಮಾತನಾಡ್ತಾ ಇದ್ರು. ಬೇರೆಲ್ಲೂ ನಡೆದಿಲ್ಲ. ಕೃಪಾನಿಧಿ ಕಾಲೇಜಿನಲ್ಲಿ ಯಾಕೆ ನಡೆಯಿತು? ಇದರ ಹಿಂದೆ ಯಾರಾದರೂ ಷಡ್ಯಂತ್ರ ಮಾಡಿದಾರಾ? ಜನಿವಾರವನ್ನ ಕಂಡ ಕೂಡಲೇ ತೆಗೆಸುವ ಮನಸ್ಥಿತಿ ಯಾರದ್ದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.